ಸ್ನೇಹಿತರೆ, ಮಧ್ಯ ಏಷ್ಯಾದ ಯುದ್ಧ ಬಿಕ್ಕಟ್ಟಿನ ಕಾರಣಕ್ಕೆ ಕೇಂದ್ರ ಸರ್ಕಾರವು ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡುವ ಅನಿವಾರ್ಯತೆಗೆ ಸಿಲುಕಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿಯನ್ನ ಏರಿಕೆ ಮಾಡಿದರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯನ್ನ 115 ರೂಪಾಯಿಗೆ ಏರಿಕೆ ಮಾಡಿತು. ಈ ಬೆಲೆ ಏರಿಕೆ ಯಾಕೆ ಆಗಿದೆ ಅಂತ ದೇಶದ ಜನಸಾಮಾನ್ಯರಿಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ರಾಜ್ಯದಾದ್ಯಂತ ಕೇಂದ್ರ ಸರ್ಕಾರದ ಈ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪ್ರತಿಭಟನೆ ನಡೆಸುವಂತದ್ದು, ಬೆಲೆ ಏರಿಕೆಗೆ ವಿರೋಧ ವ್ಯಕ್ತಪಡಿಸುವಂತದ್ದು ಜನಸಾಮಾನ್ಯರ ಹಕ್ಕು. ಹಾಗಾಗಿ ಜನಸಾಮಾನ್ಯರ ಹಿತಕ್ಕಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಅಂದುಕೊಳ್ಳೋಣ. ಹಾಗಾದರೆ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಬೆಲೆ ಏರಿಕೆಯೇ ಆಗಲಿಲ್ಲವೇ? ಈ ಬೆಲೆ ಏರಿಕೆಯಿಂದಲೂ ಜನಸಾಮಾನ್ಯರ ಬದುಕು ತತ್ತರ ಆಗಲಿಲ್ಲವೇ? ಉಚಿತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ರಾಜ್ಯದಲ್ಲಿ ಯಾವೆಲ್ಲ ವಿಭಾಗಗಳಲ್ಲಿ ಬೆಲೆ ಏರಿಕೆಯನ್ನ ಮಾಡಲಾಗಿದೆ, ಈ ಎಲ್ಲ ವಿಚಾರವನ್ನ ಜನಸಾಮಾನ್ಯರಾದ ನಾವು ತಿಳಿಯಬೇಕಲ್ಲ. ಅಂದ ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಯಾವೆಲ್ಲ ಕ್ಷೇತ್ರದಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನ ನಾವಿವತ್ತು ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಿನಲ್ಲಿ ಭಾರತದಲ್ಲಿ ತಯಾರಾಗುವ ಲಿಕ್ಕರ್ ಮೇಲೆ 20% ಅಡಿಷನಲ್ ಅಬಕಾರಿ ಸುಂಕವನ್ನು ಏರಿಸಿತ್ತು. ಬಿಯರ್ಗಳ ಮೇಲೆ 10% ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿತ್ತು. 2025ರ ಏಪ್ರಿಲ್ನಲ್ಲಿ ಮತ್ತೆ 10% ಹೆಚ್ಚು ಮಾಡಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಆಲ್ಕೋಹಾಲ್ ಮೇಲಿನ ಅಬಕಾರಿ ಸುಂಕವನ್ನು 4 ಬಾರಿ ಏರಿಕೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸರ್ಕಾರಿ ಸ್ವಾಮ್ಯದ ಬಸ್ ಪ್ರಯಾಣ ದರವನ್ನು 15% ಏರಿಕೆ ಮಾಡಲಾಗಿದೆ. ಕ್ಯಾಬ್, ಆಟೋ ಮತ್ತು ಇತರ ವಾಣಿಜ್ಯ ಬಳಕೆಯ ವಾಹನಗಳ ಖರೀದಿಯ ಮೇಲೆ 3% ಸೆಸ್ ಹೆಚ್ಚಳವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜೊತೆಗೆ 25 ಲಕ್ಷ ಮೊತ್ತಕ್ಕಿಂತ ಮೇಲಿನ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯ ಮೇಲೆ 10 ಲಕ್ಷ ಲೈಫ್ ಟೈಮ್ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಲಾಗಿದೆ. 2025ರ ಏಪ್ರಿಲ್ನಲ್ಲಿ ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಳ ಮಾಡಿ ಡೀಸೆಲ್ ಬೆಲೆಯು 2 ರೂಪಾಯಿ ಏರಿಕೆಯಾಗಿತ್ತು. ರಾಜ್ಯ ಸರ್ಕಾರವು 2025ರ ಏಪ್ರಿಲ್ನಲ್ಲಿ ಗೃಹ ಬಳಕೆಯ ವಿದ್ಯುತ್ ದರವನ್ನು 36 ಪೈಸೆ ಏರಿಕೆ ಮಾಡಿತ್ತು. ಜೊತೆಗೆ ಫಿಕ್ಸೆಡ್ ಚಾರ್ಜಸ್ ಅನ್ನ 120 ರೂಪಾಯಿಯಿಂದ 145 ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಸಹಿತ ಉಚಿತ ಮೂಲಸೌಕರ್ಯವನ್ನು ಒದಗಿಸಲಾಗ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಈ ಯೋಜನೆಯನ್ನೇ ರದ್ದು ಮಾಡಿತ್ತು. ಈಗ ರೈತರು ಅದಕ್ಕೆ ಕನಿಷ್ಠ 2 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಇನ್ನು ವಿದ್ಯುತ್ ಸಂಪರ್ಕಕ್ಕೆ ಬಳಸಲಾಗುವಂತಹ ಸ್ಮಾರ್ಟ್ ಮೀಟರ್ನ ಬೆಲೆಯನ್ನು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಬೆಸ್ಕಾಂ 400% 800%ವರೆಗೆ ಏರಿಕೆ ಮಾಡಿದೆ. 980 ರೂಪಾಯಿಗೆ ಸಿಗ್ತಾ ಇದ್ದಂತಹ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ನ ಬೆಲೆ 4998 ಆಗಿದೆ. 2 ಫೇಸ್ ಸ್ಮಾರ್ಟ್ ಮೀಟರ್ನ ಬೆಲೆ 2450ರಿಂದ 8880 ರೂಪಾಯಿ ಆಗಿದೆ. 3 ಫೇಸ್ ಮೀಟರ್ ಬೆಲೆ 3450ರಿಂದ 28080 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಜೂನ್ 2024ರಲ್ಲಿ ರಾಜ್ಯ ಸರ್ಕಾರವು ಸೇಲ್ಸ್ ಟ್ಯಾಕ್ಸ್ ದರವನ್ನು ಹೆಚ್ಚಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಮತ್ತೆ 3 ರೂಪಾಯಿಯನ್ನು ಏರಿಕೆ ಮಾಡಿತು. ಮುದ್ರಾಂಕ ನೋಂದಣಿ ಶುಲ್ಕ ಏರಿಕೆಯ ಬಗ್ಗೆ ಹೇಳೋದೇ ಬೇಡ ಬಿಡಿ. 20 ರೂಪಾಯಿಗೆ ಸಿಗ್ತಾ ಇದ್ದಂತಹ ಸ್ಟ್ಯಾಂಪ್ ಪೇಪರ್ ಈಗ ಕನಿಷ್ಠ ಅಂದ್ರೆ 100ಕ್ಕೆ ತಲುಪಿದೆ. ಆಸ್ತಿ ನೋಂದಾವಣೆ ಶುಲ್ಕ 1ರಿಂದ 2%ಗೆ ಏರಿಕೆ ಮಾಡಲಾಗಿದೆ. 1% ಮಾತ್ರ ಅಂತ ಅಂದುಕೊಳ್ಳಬಹುದು. ನಿಮ್ಮ ಆಸ್ತಿಯ ಬೆಲೆ 1,000 ರೂಪಾಯಿ ಇದ್ದರೆ ಈ ಹಿಂದೆ 10 ರೂಪಾಯಿ ಕಟ್ಟಿದ್ರೆ ಸಾಕಿತ್ತು. ಈಗ 20 ರೂಪಾಯಿ ಪಾವತಿ ಮಾಡಬೇಕು. ಇನ್ನು ಆಸ್ತಿಯ ಬೆಲೆ ಕೋಟಿ ರೂಪಾಯಿ ಇದ್ರೆ ಎಷ್ಟಾಗಬಹುದು ಅನ್ನೋದನ್ನ ನೀವೇ ಲೆಕ್ಕ ಮಾಡಿಕೊಳ್ಳಿ. ನಂದಿನಿ ಹಾಲ್ನ ದರವನ್ನ ಮೊದಲಿಗೆ 2 ರೂಪಾಯಿ ಏರಿಕೆ ಮಾಡಿ ಅನಂತರ 4 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಕಳೆದ ವರ್ಷದ ದಸರಾ ಹಬ್ಬದ ಸಮಯದಲ್ಲಿ ಕೇಂದ್ರ ಸರ್ಕಾರವು ತುಪ್ಪದ ಮೇಲೆ GST ದರವನ್ನು 12%ದಿಂದ 5ಕ್ಕೆ ಇಳಿಕೆ ಮಾಡಿ ಜನಸಾಮಾನ್ಯರಿಗೆ ಕೊಂಚ ನಿರಾಳ ತಂದಿತ್ತು. ಇದರಿಂದ 1 ಲೀಟರ್ ನಂದಿನ ತುಪ್ಪಕ್ಕೆ 40 ರೂಪಾಯಿ ದರ ಕಡಿತಗೊಂಡಿತ್ತು. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೀಟರ್ಗೆ 90 ರೂಪಾಯಿ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿತ್ತು. ಬೆಣ್ಣೆಯ ದರದಲ್ಲಿ ಕೂಡ ಕೆಜಿಗೆ 39 ರೂಪಾಯಿ ಹೆಚ್ಚಳ ಮಾಡಿತ್ತು. ಈ ಸರ್ಕಾರವು ಆಸ್ಪತ್ರೆಯ OPD ಲ್ಯಾಬ್ ವೆಚ್ಚವನ್ನು ಕೂಡ ಬಿಟ್ಟಿಲ್ಲ. ನವೆಂಬರ್ 2024ರಲ್ಲಿ ಸರ್ಕಾರಿ ಆಸ್ಪತ್ರೆಯ OPD ಲ್ಯಾಬ್ ಚಾರ್ಜಸ್ ಅನ್ನ 20% ಹೆಚ್ಚು ಮಾಡಲಾಗಿದೆ. 2024ರ ಡಿಸೆಂಬರ್ನಲ್ಲಿ ವಾಹನ ನೋಂದಣಿ ಶುಲ್ಕದ ಮೇಲೆ 500 ರೂಪಾಯಿಯಿಂದ 1,000 ರೂಪಾಯಿಯವರೆಗೆ ಸೆಸ್ ರೂಪದಲ್ಲಿ ಹೆಚ್ಚಳ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ದರ ಹೆಚ್ಚಳವಾಗಿರೋದು, ಹೊಸದಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫೀಸ್ ಆಡ್ ಆಗಿರೋದು, ಕರಾವಳಿಯಲ್ಲಿ ನಿರ್ಮಾಣ ಕಾರ್ಯಕ್ಕಾಗಿ ಬಳಸಲಾಗುವ ಕೆಂಪು ಕಲ್ಲು ಮತ್ತು ಮರಳಿನ ಬೆಲೆ ಗಗನಕ್ಕೆ ಏರಿರುವುದು ನಿಮಗೆಲ್ಲ ಗೊತ್ತೇ ಇದೆ.
ಆಗಿದೆ. ರಾಜ್ಯ ಸರ್ಕಾರ ಉಚಿತ ಗ್ಯಾರಂಟಿಗಳನ್ನು ಕೊಡುವ ಸಲುವಾಗಿ ಇಷ್ಟೆಲ್ಲ ಬೆಲೆ ಏರಿಕೆಯನ್ನ ಮಾಡಿದೆ. ಈ ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರವು ಉಚಿತ ಗ್ಯಾರಂಟಿಗಳನ್ನು ಕೊಡುವ ಸಲುವಾಗಿ ಇಷ್ಟೆಲ್ಲ ಬೆಲೆ ಏರಿಕೆಯನ್ನ ಮಾಡಿದೆ. ಈ ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದರೆ ಜನಸಾಮಾನ್ಯರ ಜೀವನವನ್ನು ದುಬಾರಿಯನ್ನಾಗಿಸಬೇಡಿ ಎಂದಿದ್ದರೆ ಈ LPG ಸಿಲಿಂಡರ್ ಬೆಲೆ ಏರಿಕೆಯ ಪ್ರತಿಭಟನೆಯನ್ನ ಜೆನ್ಯೂನ್ ಆಗಿ ಒಪ್ಪಿಕೊಳ್ಳಬಹುದಾಗಿತ್ತು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.